ಅಕ್ರಮ ಮದ್ಯ ಸೇವಿಸಿ ಮೂವರ ಸಾವು ಬಳಿಕ ಅಬಕಾರಿ ಇಲಾಖೆ ಅಲರ್ಟ್ ಆಗಿದೆ. ನಂಜನಗೂಡಿನ ಬಾರ್ ಮಾಲೀಕರ ಜೊತೆ ಅಬಕಾರಿ ಇಲಾಖೆ ಸಭೆ ನಡೆಸಿದೆ. ಪೆಟ್ಟಿ ಅಂಗಡಿ, ಕಿರಾಣಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹಿನ್ನೆಲೆ ಮೈಸೂರು ಪಟ್ಟಣದ ಅಬಕಾರಿ ಇಲಾಖೆ ಕಚೇರಿಯಲ್ಲಿ ಸಭೆ ಸೇರಲಾಗಿತ್ತು. ಬಾರ್ ಮಾಲೀಕರಿಗೆ ಅಬಕಾರಿ ಅಧಿಕಾರಿಗಳು ಖಡಕ್ಕಾದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಾರ್ಗಳಿಂದ ಕಿರಾಣಿ ಅಂಗಡಿಗಳಿಗೆ ಅಕ್ರಮ ಮದ್ಯ ಸರಬರಾಜು ಆಗ್ತಾ ಇದೆ. ಸಾರ್ವಜನಿಕರು ಸಾಕಷ್ಟು ದೂರು ನೀಡಿದ್ದಾರೆ. ಹಲವರು ಸಾವನ್ನಪ್ಪಿದ್ದಾರೆ. ಅಕ್ರಮ ಮದ್ಯ ಮಾರಾಟ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ನೀಡಲಾಗಿದೆ. ಮೈಸೂರು ಗ್ರಾಮ ಅಬಕಾರಿ ಉಪ ಆಯುಕ್ತೆ ಡಾಕ್ಟರ್ ಮಹಾದೇವಿ ಬಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಕಷ್ಟು ದೂರುಗಳು ನಿರಂತರವಾಗಿ ಬರ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಒಂದು ಮೀಟಿಂಗ್ ಅನ್ನು ಮಾಡಲಾಗಿತ್ತು. ಯಾಕಂದರೆ ಇಲ್ಲಿ ಹಲವರ ಮನೆಯಲ್ಲಿ ಸಮಸ್ಯೆಗಳಾಗಿತ್ತು. ಕೆಲವರು ಸಾವನ್ನಪ್ಪಿದ್ರು, ಕೆಲವರ ಆರೋಗ್ಯದಲ್ಲಿ ತೀರಾ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಅಕ್ರಮ ಮದ್ಯ ಸೇವಿಸಿ ಯಾವಾಗ ಮೂವರು ಸಾವನ್ನಪ್ಪಿದ್ರು ಈ ವಿಚಾರ ತುಂಬಾ ಸೀರಿಯಸ್ ಆಗಿದೆ, ಗಂಭೀರವಾಗಿದೆ ಅನ್ನೋದನ್ನು ಜಿಲ್ಲಾಡಳಿತ ಕೂಡ ಅರಿವು ಮಾಡಿಕೊಂಡಿದೆ. ಹಾಗಾಗಿ ಒಂದು ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಅದಕ್ಕೆ ಯಾರು ಅವಕಾಶ ಮಾಡಿಕೊಳ್ಳಲು ಏನಿದೆ ನಮ್ಮ ಕ್ಷಣದ ಶಕ್ತಿ ಏನಿದೆ ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಿಮ್ಮ ವಹಿವಾಟನ್ನು ನಡೆಸಿ ಹೇಳಲಿಕ್ಕೆ ಬಯಸ್ತೀನಿ. ಇದನ್ನು ಹೊರತುಪಡಿಸಿ ಬೇರೆ ಥರಕ್ಕೆ ಏನಾದರೂ ಬೆಳಿಗ್ಗೆ ಟೈಮು ನಾನು ಹೇಳ್ತಾರೆ, ಬೆಳಿಗ್ಗೆ ಟೈಮು ಏನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ತೆಗಿಬೇಕು, ಏನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸಲ್ಲಿ. ಈಗ ನಂಜನಗೂಡು ವಲಯ ವ್ಯಾಪ್ತಿನಲ್ಲಿ ಅಕ್ರಮ ಮದ್ಯ ಮಾರಾಟ ಕುರಿತಂತೆ ನಮಗೆ ದೂರುಗಳು ಬಂದು, ಜೊತೆಗೆ ಮೊನ್ನೆ ಆದಿವಾಸಿಗಳು ಅವರು ಅಕ್ರಮ ಮದ್ಯ ಮಾರಾಟ ಕುಡಿದು ಅವ್ರಿಗೂ ತೊಂದರೆ ಆಗಿದೆ ಅನ್ನುವಂಥ ಸುದ್ದಿ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ನಂಜನಗೂಡು ವಲಯ ವ್ಯಾಪ್ತಿಯ ಎಲ್ಲ ಸನ್ನದ್ಧರ ಸಭೆ ಕರೆದು ಸನ್ನದ್ಧರಿಗೆ ಯಾವುದೇ ರೀತಿಯ ಸನ್ನದು ಷರತ್ತು ಉಲ್ಲಂಘನೆ ಆಗದ ರೀತಿಯಲ್ಲಿ ಸನ್ನದಿನ ವಹಿವಾಟನ್ನು ನಡೆಸಬೇಕು ಅಂತ ಅವರಿಗೆಲ್ಲ ಸಭೆ ಕರೆದು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದಾಗ್ಯೂ ಕೂಡ ಅವರು ಮತ್ತೆ ನಮಗೆ ಬೇರೆ ರೀತಿಯಲ್ಲಿ ಸನ್ನದು ಷರತ್ತನ್ನು ಮೀರಿ ಅವರು ವ್ಯವಹಾರ ನಡೆಸಿದರೆ ನಾವು ಮುಲಾಜಿಲ್ಲದೆ ಕ್ರಮ ವಹಿಸ್ತೀವಿ ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಬಕಾರಿ ನಿರೀಕ್ಷಕರಾಗಿರ್ಬೋದು, ಅಬಕಾರಿ ಉಪಾಧೀಕ್ಷಕರು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ತಂಡಗಳನ್ನಾಗಿ ಮಾಡಿ ಅವರೆಲ್ಲರೂ ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ಅಕ್ರಮ ಮದ್ಯ ಮಾರಾಟ ಕಂಡು ಬರ್ತಾ ಇದೆ ಎಲ್ಲ ಕಡೆ ರೇಡ್ ಮಾಡಿ ಎಲ್ಲರೂ ಕೂಡ ಮಾಹಿತಿಯನ್ನು ನಮಗೆ ವಿತಿನ್ 1 ವೀಕಲ್ಲಿ ರಿಪೋರ್ಟ್ ಕೇಳಿದ್ದೀವಿ. ಜೊತೆಗೆ ಪ್ರತಿ ವಾರದ ಕವಾಯತು ಮಾಡ್ತೀವಿ ನಾವು. ವಾರದ ಕವಾಯತು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೇಂಜ್ನವರು ಒಟ್ಟಿಗೆ ಸೇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಎಲ್ಲಿ ದೂರುಗಳು ಹೆಚ್ಚಿದ್ದಾವೆ ಅಂಥ ಕಡೆ ಸಾಮೂಹಿಕವಾಗಿ ದಾಳಿ ನಡೆಸಿ ಕ್ರಮ ವಹಿಸಲಿಕ್ಕೆ ಈಗಾಗಲೇ ನಾವೆಲ್ಲರಿಗೂ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಅದರಂತೆ ಕೂಡ ಕ್ರಮ ನಡೀತಾ ಇದೆ. ಅದೇ ವಿಚಾರವನ್ನು ಸನ್ನದ್ಧರ ಗಮನಕ್ಕೆ ತಂದು ಇನ್ನು ಮುಂದೆ ಯಾವುದೇ ರೀತಿ ಅಕ್ರಮಗಳು ನಡೆದೇ ಇರುವ ಹಾಗೆ ಅವರು ಕೂಡ ಸಾಥ್ ಕೊಡಬೇಕು ಅನ್ನೋ ವಿಚಾರವನ್ನು ಎಲ್ಲರಿಗೂ ತಿಳಿಸ್ಲಿಕ್ಕಾಗಿ ಇವತ್ತು ಸಭೆಯನ್ನು ಕರೀತಾರೆ ಅನ್ನೋದು ಭಾಳ ಕೇಳಿ ಬರ್ತಾ ಇದೆ. ಆ ವಿಚಾರನೂ ಕೂಡ ಈಗ ನಿಮ್ಮ ಮುಂದೆ ನೀವೆಲ್ಲರೂ ಇಲ್ಲೇ ಇದ್ರಿ. ಆ ವಿಚಾರನೂ ಕೂಡ ಈಗ ನಮ್ಮ ಸನ್ನದ್ಧರ ಗಮನಕ್ಕೂ ತಂದಿದ್ದೀನಿ. ಈ ರೀತಿಯ ಒಂದು ದೂರಿದೆ, ಇನ್ನು ಮುಂದೆ ಆ ರೀತಿ ಕಂಡು ಬಂದರೆ ನಾವೇ ಅವರನ್ನು ಹಿಡಿದು ಕ್ರಮ ತಗೊಂಡು ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಾ ಅನ್ನುವಂಥ ಮಾತನ್ನು ಕೂಡ ಅವರಿಗೆ ನಾವು ಈಗಾಗಲೇ ತಿಳಿಸಿದ್ದೀವಿ. ಈಗಾಗಲೇ ನಾವು ಮೊನ್ನೆಯಿಂದ ಒಂದು ತಂಡ ಮಾಡಿದ್ದೀವಿ, ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಆ ತಂಡದ ಪ್ರಕಾರನೇ ಇವು 3 ದಿನದಿಂದ ಈಗಾಗಲೇ HD ಕೋಟೆ ಮತ್ತು ಇಲ್ಲಿ ನಂಜನಗೂಡು ಅಲ್ಲೆಲ್ಲ ರೇಡ್ ನಡೀತಾ ಇದೆ. ಮತ್ತು ನಾನು ಒಂದು ವಾರ ಬಿಟ್ಟು ನಮ್ಮ ಸಾಹೇಬರಿಗೆ DC ಅವರಿಗೆ ರಿಪೋರ್ಟು ಕೂಡ ಮಾಡ್ತಿದ್ದೆ. ನನ್ನ ಹೆಸರು ಕೊಡುವಂಥ ಸಂದರ್ಭನೇ ಉದ್ಭವ ಆಗಲ್ಲ. ಈಗ ನಂಜನಗೂಡು ವಲಯ ವ್ಯಾಪ್ತಿನಲ್ಲಿ